ಯಾವ ಏನು ಹೇಳ್ತಿದ್ದಲ್ಲ ಹೇಳವ. ಯಾವ ನೀರು? ಕುಡಿಯೋ ನೀರ? ಅಲ್ಲಕ್ಕ ನೀರು ಕೊಟ್ರೆ ಓಟ್ ಹಾಕ್ತಂತೀಯಲ್ಲಮ್ಮ ನೀನು ಇಷ್ಟು ವರ್ಷ ಏನ್ ಮಾಡಿದೆ? ಹೇಳ್ತಾರೆ ಯಾವ ಹೇಳವ, ಏನ್ ಪ್ರಾಬ್ಲಮ್ ಹೇಳವ. ನಮ್ಗೆ ನೀರಿಂದೇ ಸವಲತ್ತಪ್ಪ. ನೀರ್ ಬರೋದಿಲ್ಲ ಅವ ಇವರಿಗೆ? ಇಲ್ಲಪ್ಪ, 5 ರೂಪಾಯಿ ಇಟ್ಟು ಅದ್ರ ಕೊಡಬಿಡಂಗ ಆ ಅಕ್ಕರು ಹೇಳ್ತಾರ ತಡವ. ಅಕ್ಕ ಹೇಳಕ್ಕ. ಹಾ ಅಂಡ್ರಗೊಂಡು ನೀರು ಮೈ ತೊಳ್ಕೊಂಡ್ರೆ ಮೈ ತಿಂಡಿ. ಯಾವ ಹೇಳವ. ಯಾವ ಪಂಚಾಯತಿ ಬರುತ್ತ ಕೈಯಿಂದ? ಅಮರಾಪುರ ಪಂಚಾಯತಿ. ನೀರಿಂದೇ ಕೊಡ್ರಪ್ಪ, ನಮ್ಗೆ ಏನ್ ಸವಲತ್ತು ಬೇಡ. ನೀರೇ ಕೊಡ್ರಿ ಸಾಕು. ಸಿನಾ ಇವ ನಂಬರ್ ಐತೆ, ಇವ ನಂಬರ್ ಕನೆಕ್ಟ್ ಮಾಡಿ. ನೀರು ಬೇಕಾರೆ ಊರಾಗ ಅಡ್ಡಾಡಿ ನೋಡ್ರಿ, ನೀರ್ ಹೆಂಗದವ ನೋಡ್ರಿ. ಹೆಂಗ್ ಕೊಡ್ತಾರೆ ಅಕ್ಕ ಪಂಚಾಯತಿ ಪೀಡಿಯೋ ಆಗಿ ನಾವು ಮಾತಾಡ್ತೀನಿ ತಡ. ಈಗ ಮಾಡ್ದೆ ಅಲ್ಲ ಅಲ್ಲಿ ಹೋಗಿ ಹೇಳ್ರಿ ಅಕ್ಕ, ಮೈಕ್ ಕೊಡ್ತಾರ. ಆಗ್ಲಕ್ಕ ಆಗ್ಲ ಹೋಗಿ ಬರಕ್ಕ. ಮಾಡಕಲ್ ರಿಸೀವ್ ನಂಬರ್. ಹಾಂ, ಎಲ್ರಿಗೂ ನಮಸ್ಕಾರ. ನಾನು ರವಿ, ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ ಬಳ್ಳಾರಿ. ನಾವು ಈಗ ತಾನೇ ತೆಕ್ಕಿನಬೂದಾಳ ಗ್ರಾಮಕ್ಕೆ ಬಂದಿದ್ವಿ. ಈಗ ತೆಕ್ಕಿನಬೂದಾಳ ಗ್ರಾಮ ಅಮರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿನ ಜನರು ಈಗ ನೀವು ಲೈವಲ್ಲಿ ನೋಡ್ತಾ ಇದ್ರಿ, ಕುಡಿಯೋ ನೀರು ಬರಲ್ಲ, ಬಳಕೆ ನೀರು ಬರಲ್ಲ ಅನ್ನುವಂಥ ಸಮಸ್ಯೆಯನ್ನು ಹೇಳ್ತಾ ಇದ್ರು. ನೋಡ್ರಿ, ನಾವು ವಿಶ್ವ ಗುರು ಅನ್ನುವಂತಹ ದೇಶದಲ್ಲಿ ನಾವಿದ್ದೀವಿ. ವಿಶ್ವ ಗುರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಎಷ್ಟೋ ಗ್ರಾಮಗಳಿಗೆ ಇವತ್ತಿನ ದಿನ ಕುಡಿಯೋದಕ್ಕೆ, ಬಳಸೋದಕ್ಕೆ ಚರಂಡಿ ನೀರನ್ನು ಬಳಸ್ತಾ ಇದ್ದೀವಿ ಅಂತ ಈಗ ಒಬ್ಬ ಅಕ್ಕರು ಹೇಳ್ತಾ ಇದ್ರು. ಚರಂಡಿ ನೀರು, ಹಳ್ಳ ಈ ಊರಲ್ಲೆಲ್ಲ ಬಳಸಿದ ನೀರು ಹಳ್ಳಕ್ಕೆ ಬಿಡ್ತಾರೆ, ಆ ಹಳ್ಳದ ನೀರನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ರು. ಈಗ ನೋಡೋಣ, ಇಲ್ಲಿ ಲೋಕಲ್ ಪಿ ಡಿ ಒಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಪಿ ಡಿ ಒ ಕಡೆ ಮಾತಾಡ್ಕೊಂಡು ಇಲ್ಲಿ ಬರೋ ನೀರು ತರಿಸುವಂಥ ವ್ಯವಸ್ಥೆಯನ್ನು ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು.